ಎಲ್ಲರಿಗೂ ನಮಸ್ಕಾರ. ಮಿಕ್ಸ್ ಆರ್ಟ್ಲ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಥಂಬ್ನೈಲ್ನಲ್ಲಿ ಫೋಟೋ ನೋಡಿ ನೀವು ಅಂದ್ಕೋಬೋದು ಇದರಲ್ಲೇನು ವಿಶೇಷ, ತುಂಬ ಆರ್ಡಿನರಿ ಡಿಸೈನ್ ಅಂತ ಅಂದ್ಕೊಂಡಿರ್ತೀರ. ಹೌದು, ಇದು ತುಂಬ ಆರ್ಡಿನರಿ ಡಿಸೈನ್. ಆದರೆ ವಿಶೇಷ ಏನಪ್ಪ ಅಂದರೆ ಈ ಮೆಥಡ್ನಲ್ಲಿ ಮಾಡಿದ್ರೆ ತುಂಬ ಸುಲಭವಾಗಿ ಮತ್ತು ಬೇಗ ಮಾಡ್ಕೋಬೋದು. ಸಾಮಾನ್ಯವಾಗಿ ಈ ರೀತಿ ಹೂಗಳನ್ನು ಮಾಡುವಾಗ ಉದ್ದ ಎಳೆ ತೆಗೆದು ಅದನ್ನು ಕಾರ್ಡ್ಗೆ ಸುತ್ತಿ ಕಾರ್ಡಿಂದ ರಿಮೂವ್ ಮಾಡಿ ಮಾಡ್ಕೋತೀವಿ. ಆದರೆ ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ತೋರಿಸಿಕೊಡ್ತಾ ಇದ್ದೀನಿ. ಕಾಟನ್ನು, ಪರ್ಲ್, ಫೆವಿಕಾಲು, ದಪ್ಪ ದಾರ, ತೆಳ್ಳನೆ ದಾರ, ರಿಬ್ಬನ್ನು ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ತಗೊಳ್ತಾ ಇದ್ದೀನಿ. ಜೊತೆಗೆ ಕತ್ರಿ ಇಷ್ಟನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಗೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ದಾರವನ್ನು ತೆಗೆದುಕೊಂಡು ತುದಿಯಲ್ಲಿ ಸ್ವಲ್ಪ ದೊಡ್ಡ ಗಂಟನ್ನು ಹಾಕ್ತಾ ಇದ್ದೀನಿ. ಇವಾಗ ಒಂದು ಚಿಕ್ಕ ಪೀಸ್ ಹತ್ತಿಯನ್ನು ತೆಗೆದುಕೊಂಡಿದ್ದೀನಿ. ನೀಟಾಗಿ ತೆಳ್ಳನೆ ಪದರ ಬರೋ ಹಾಗೆ ಮಾಡ್ತಾಯಿದ್ದೀನಿ. ಎಳೆ ಎಳೆಯೋಕ್ಕೆ ಬರಲ್ಲ, ದಪ್ಪ ಎಳೆ ಬರುತ್ತೆ, ತೆಳ್ಳಗೆ ಎಳೆ ಬರುತ್ತೆ, ಎಳೆ ಕಟ್ಟಾಗತ್ತೆ, ಯಾವುದೂ ಕೂಡ ಪ್ರಾಬ್ಲಮ್ ಇಲ್ಲ. ಈಸಿಯಾಗಿ ಮಾಡ್ಕೋಬೋದು. ಬಿಗಿನರ್ಸಿಗೆ ತುಂಬ ಈಸಿ ಆಗುತ್ತೆ. ಒಂದು ಬ್ಯಾಗ್ ಮೇಲೆ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ. ಒಂದು ಬ್ಯಾಗ್ ಮೇಲೆ ಈ ರೀತಿ ಸ್ವಲ್ಪ ಹೊಸಿಬೇಕಾಗತ್ತೆ. ಮಧ್ಯದಲ್ಲಿ ಮಾತ್ರ ಹೊಸಿಬೇಕು, ಕೆಳಭಾಗ ಮತ್ತು ಮೇಲ್ಭಾಗದಲ್ಲಿ ಹಾಗೆ ಬಿಟ್ಟು ಈಗ ಎರಡೂ ಬದಿಯಲ್ಲಿ ಹಿಡಿದು ಈ ರೀತಿ ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನಿಸಿದರೆ ರಂಗೋಲಿ ಪುಡಿಯನ್ನು ಸ್ವಲ್ಪ ಬೆರಳಿಗೆ ಅಂಟಿಸ್ಕೋಬೋದು. ಒಂದೇ ಸೈಜ್ನಲ್ಲಿ 5 ಪೆಟಲ್ಗಳನ್ನು ಮಾಡ್ಕೊಂಡಿದ್ದೀನಿ. ಮೂರು ಪೆಟಲ್ಗಳನ್ನು ಜೋಡಿಸಿ ಮಧ್ಯಭಾಗದಲ್ಲಿ ಗಂಟು ಹಾಕಿರುವಂಥ ದಪ್ಪ ದಾರ ಇಟ್ಟು ಸುತ್ತಲೂ ಪೆಟಲ್ಗಳನ್ನು ಜೋಡಿಸಿ ದಪ್ಪ ದಾರ ಮಧ್ಯದಲ್ಲಿ ಬರುವ ಹಾಗೆ ಇಟ್ಟು ದಾರದಿಂದ ಗಂಟು ಹಾಕ್ಕೋಬೇಕಾಗತ್ತೆ. ಎಲ್ಲ ಎಳೆಗಳು ಮತ್ತು ಗಂಟು ಹಾಕಿರುವ ದಾರ ಸೇರಿಸಿ ದಾರದಿಂದ ಗಂಟು ಹಾಕ್ಕೋಬೇಕಾಗತ್ತೆ. ಮಧ್ಯಭಾಗದಲ್ಲಿ ದಾರ ಇದೆ. ಈಗ ಇನ್ನೊಂದು ಬದಿಯಲ್ಲಿ ಎಳೆಗಳು ಮತ್ತು ದಾರವನ್ನು ಸೇರಿಸಿ ಗಂಟು ಹಾಕ್ತಾ ಇದ್ದೀನಿ. ಚಿಕ್ಕ ಫಂಕ್ಷನ್ ಅಥವಾ ಒಂದು ಚಿಕ್ಕ ಹಬ್ಬಕ್ಕೆ ಅರ್ಜೆಂಟಾಗಿ ಹಾರ ರೆಡಿ ಮಾಡ್ಕೋಬೇಕು ಅಂದರೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡ್ಬೋದು. ತುಂಬ ಈಸಿ ಮೆಥಡಲ್ಲಿ ಮಾಡಿ ತೋರಿಸಿದ್ದೀನಿ. ಮಧ್ಯದಲ್ಲಿ ದಾರ ಇದೆ. ಇವಾಗ ದಾರವನ್ನು ನಿಧಾನವಾಗಿ ಎಳಿಬೇಕು. ಪೂರ್ತಿ ಟೈಟಾಗಿ ಎಳಿಬಾರ್ದು, ಹಾಗೆ ಸ್ವಲ್ಪ ಬಿಟ್ಟು ಪೆಟಲ್ಸ್ಗಳನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೇಕಾಗತ್ತೆ. ಮಧ್ಯದಲ್ಲಿ ಬೆರಳು ತೂರಿಸಿ ನೀಟಾಗಿ ಅರೇಂಜ್ ಮಾಡ್ತಾ ಇದ್ದೀನಿ. ಹೂವು ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಬೇಕು ಅಂದರೆ ಪೆಟಲ್ ಲೆಂತನ್ನು ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೋಬೇಕು.
ಆರೆಂಜ್ ಮಾಡಿ ಆದಮೇಲೆ ಟೈಟಾಗಿ ಕೆಳಗಿಂದ ದಾರವನ್ನು ಎಳಿಬೇಕಾಗತ್ತೆ. ತುಂಬ ಟೈಟಾಗಿ ಎಳೆದುಬಿಟ್ಟು ನಂತರ ವೇಸ್ಟ್ ಆಗಿರುವಂಥ ಹತ್ತಿ ಎಳೆಗಳು ದಾರವನ್ನು ಕಟ್ ಮಾಡಿ ತೆಗಿಬೇಕು. ಹೂ ರೆಡಿ ಆಯಿತು. ನೋಡಿ ಎಷ್ಟು ಬೇಗ ರೆಡಿ ಆಯಿತು. ಇವಾಗ ಇದಕ್ಕೆ ಡೆಕೋರೇಟ್ ಮಾಡ್ತಾ ಇದ್ದೀನಿ. ತುಂಬ ಈಸಿ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ ನಿಮಗೆಲ್ಲ? ತುಂಬ ಈಸಿ ಮೆಥಡ್ ಇದು. ಮಧ್ಯದಲ್ಲಿ ಪರ್ಲ್ ಇಡ್ತಾ ಇದ್ದೀನಿ, ವೈಟ್ ಪರ್ಲು. ಓಕೆ, ಹೂ ರೆಡಿ ಆಯಿತು. ಈ ರೀತಿ ಹಾರಕ್ಕೆ ಎಷ್ಟು ಹೂಗಳು ಬೇಕೋ ಅಷ್ಟು ಹೂಗಳನ್ನು ಮಾಡ್ಕೋಬೇಕು. ಸ್ಯಾಟಿನ್ ರೋಲ್ ಅಥವಾ ಟೇಪ್ ಯಾವುದನ್ನಾದರೂ ತೆಗೆದುಕೊಂಡು ಈ ಶೇಪ್ನಲ್ಲಿ ಮಧ್ಯದಲ್ಲಿ ಸ್ಟೆಪ್ಲರ್ ಹಾಕಿ ಇಟ್ಕೋಬೇಕು. ಈಗ ಪದಕಕ್ಕೆ ಸ್ವಲ್ಪ ದೊಡ್ಡ ಸೈಜಿನ ಹೂವನ್ನು ಮಾಡಿಕೊಂಡಿದ್ದೀನಿ. 7 ಪೆಟಲ್ಲಿದೆ. ಕೆಳಭಾಗದಲ್ಲಿ ಚಿಕ್ಕ ಸೈಜ್ನಲ್ಲಿ ಪೆಟಲ್ ಮಾಡಿಕೊಂಡು ಚಿಕ್ಕ ಸೈಜ್ನಲ್ಲಿ ಹೂವನ್ನು ಮಾಡಿದ್ದೀನಿ. ಜೋಡಿಸ್ತಾ ಇದ್ದೀನಿ ಕೆಳಭಾಗದಲ್ಲಿ. ಈಗ ಮಾಡಿ ಇಟ್ಕೊಂಡಿರುವಂಥ ಹೂಗಳನ್ನು ಜೋಡಿಸಿದರೆ ಹಾರ ರೆಡಿಯಾಗಿ ಹೋಯಿತು. ತುಂಬ ಈಸಿ ಮೆಥಡು. ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿದೆ. ಇದೇ ರೀತಿ ಇನ್ನೊಂದು ಬದಿಯಲ್ಲಿ ಕೂಡ ಜೋಡಿಸ್ಕೋಬೇಕು. ಹಾರ ರೆಡಿ ಆಯಿತು. ಸ್ವಲ್ಪ ಡಿಫರೆಂಟಾಗಿ ಮಾಡಿ ತೋರಿಸಿಕೊಟ್ಟಿದ್ದೀನಿ. ಆರ್ಡಿನರಿ ಡಿಸೈನು, ಆದರೆ ಸ್ವಲ್ಪ ಮಾಡೋ ಮೆಥಡು ಚೇಂಜ್ ಇದೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.